ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇದು ಬಂದು ದರ್ಶನ್ ಅವರ ಅಭಿಮಾನಿಯೊಬ್ಬರು ರಿಕ್ವೆಸ್ಟೆಡ್ ವಿಡಿಯೋ. ವಿಷಯ ಏನು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಅವಾಗಿಂದ ನಡೀತಾ ಇರುತ್ತೆ. ಇದು 14ನೇ ವರ್ಷ. ಸೊ ಎಷ್ಟೊಂದು ಚಿತ್ರಗಳು ನಾಮಿನೇಟ್ ಆಗಿದೆ. ಅದರಲ್ಲೂ ಕಾಟೇರ ಮತ್ತು ಕ್ರಾಂತಿ ಚಿತ್ರನೂ ಕೂಡ ನಾಮಿನೇಟ್ ಆಗಿದೆ ಹಲವಾರು ವಿಭಾಗಗಳಲ್ಲಿ. ವೋಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಓಪನ್ ಮಾಡಿ ವೋಟ್ ಮಾಡಿ. ನಾನು ಇದೇ ಮೂವಿಗೆ ಹಾಕಿ ಇವರಿಗೆ ವೋಟ್ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಕನ್ನಡದ ಎಲ್ಲ ಕಲಾವಿದರು ಕೂಡ ಎಷ್ಟೊಂದು ಜನ ನಾಮಿನೇಟ್ ಆಗಿದ್ದಾರೆ. ಸೊ ನಿಮ್ಗೆ ಯಾವ ಮೂವಿ ಇಷ್ಟ ಆಯಿತೋ, ಯಾವ ಹೀರೋಯಿನ್ನು, ಎಲ್ಲ ವಿಭಾಗಗಳಲ್ಲೂ ನೀವು ಹೋಗಿ ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿ. ಎಸ್ಪೆಷಲಿ ಕ್ರಾಂತಿ, ಕಾಟೇರ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂದರೆ, ಇದು ದರ್ಶನ್ ಅವರ ಅಭಿಮಾನಿಯವರ ರಿಕ್ವೆಸ್ಟೆಡ್ ವಿಡಿಯೋ, ಹಾಗಾಗಿ ನಾನು ಅದನ್ನು ಮೆನ್ಷನ್ ಮಾಡಿದೆ. ಇವಾಗ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ಏನು ಅಂತಂದರೆ, ಇತ್ತೀಚೆಗೆ ನಮ್ಮ ಚಾನಲಲ್ಲಿ ನೀವು ನೋಡಿಲ್ಲ ಅಂದರೆ ಇನ್ನೊಂದು ಸಲ ಚೆಕ್ ಮಾಡಿ ಆಯಿತಾ. ಎಷ್ಟೊಂದು ಜನದ್ದು ಯಾರ್ಯಾರ್ದು ಮೂವಿ ರಿಲೀಸ್ ಆಗ್ತಾ ಇದೆಯೋ ಅದು ನೋಡ್ತಾರೋ ಬಿಡ್ತಾರೋ ಎಲ್ಲಾರ್ದು ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಪ್ರೆಸ್ ಮೀಟ್ಗಳದ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಿ. ಆದರೆ ನೀವು ಅದು ಯಾವುದನ್ನೂ ನೋಡಲ್ಲ. 100 ವೀಡಿಯೋ ಬೇರೆಯವ್ರದ್ದು ಹಾಕಿದ್ರು, ಅದಾದಮೇಲೆ ಒಂದು ವೀಡಿಯೋ ದರ್ಶನ್ ಅವ್ರದ್ದು ಹಾಕಿದ್ರು, ನಿಮ್ಮ ಕಣ್ಣಿಗೆ ಕಾಣಿಸೋದು ದರ್ಶನ್ ಅವ್ರದ್ದು ಮಾತ್ರ. ನನಗೆ ಹೇಳ್ತೀರಾ ಯಾವಾಗಲೂ ನಿಮ್ಮ ಕಣ್ಣಿಗೆ ಬರೀ ದರ್ಶನ್ ಅವ್ರು ಕಾಣಿಸ್ತಾರೆ, ನೀವು ಬೇರೆಯವ್ರದ್ದು ಸ್ಟೋರಿನೇ ಮಾಡಲ್ಲ ಅಂತ. ನಾನು ಹಾಕಿದ್ದೀನಲ್ಲ, ಯಾಕೆ ನೋಡಲ್ಲ ನೀವು? ಈಗ ಹೇಳಿ, ನಾನು ಅಷ್ಟು ಜನದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಕಣ್ಣಿಗೆ ದರ್ಶನ್ ಅವ್ರು ಮಾತ್ರ ಯಾಕೆ ಕಾಣಿಸ್ತಾರೆ? ಅದು ನನ್ನ ತಪ್ಪ? ನಿಮಗೆ ಅವ್ರ ಮೇಲಿರೋದು ದ್ವೇಷನ ಪ್ರೀತಿನ ಅರ್ಥ ಆಗಲಿಲ್ಲ. ಯಾಕಂದರೆ ಬೇರೆಯವ್ರದ್ದಷ್ಟು ವೀಡಿಯೋ ಹಾಕಿದ್ರು, ಬರೀ ದರ್ಶನ್ ಅವ್ರದ್ದೇ ನೀವು ನೋಡಿಬಿಟ್ಟು ಪಾಯಿಂಟ್ ಔಟ್ ಮಾಡಿ ನನಗೆ ಬೈತೀರಾ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಅದು ಹಾಗೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಯಾವ ಮೂವಿ ನಿಮ್ಗೆ ಇಷ್ಟ ಆಯಿತು? ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.